ನಾನು ನಮ್ಮ 3 ಜನ ತಂದೆಗಳಿಗೂ ನಾನು ಒಬ್ಬನೇ ಮಗ. ಚಿಕ್ಕಂದಲ್ಲಿ ನಮ್ಮ ಮನೇಲಿ ಮಕ್ಕಳಿರಲಿಲ್ಲ. ನಮ್ಮ ಅಪ್ಪನಿಗೂ ನಾನೊಬ್ಬನೇ ಮಗ. ನಮ್ಮ ದೊಡ್ಡಪ್ಪನಿಗೆ ಮಕ್ಕಳೇ ಇರಲಿಲ್ಲ. ನಮ್ಮ ಚಿಕ್ಕಪ್ಪನಿಗೂ ಮಕ್ಕಳಿರಲಿಲ್ಲ. ಆಮೇಲೆ ನಂತರ ನಾನು ಒಂದು 20 ವರ್ಷ ಆದಮೇಲೆ ಅವರಿಬ್ಬರಿಗೂ ಒಂದೊಂದು ಮಕ್ಕಳಾದ್ರು, ಗಂಡು ಮಕ್ಕಳು. ಅದುವರೆಗೂ ನಾನೇ ಮಗ ನಮ್ಮ ಮನೆಗೆ. ಅಷ್ಟು ಡಿಸ್ಟೆನ್ಸ್ ಇತ್ತು. ಆ ಮನೆಗೆ ನಾನೊಬ್ಬನೇ ಮಗ. ಆಮೇಲೆ ನಮ್ಮದು ಮಲ್ಲಸಂದ್ರ ಅಂತ ನಾನು ಆಗಲೇ ಹೇಳಿದ್ದೀನಿ, ಆ ಊರು. ಆ ಊರಿನಲ್ಲಿ ನಮ್ಮದು ತುಂಬಿದ ಸಂಸಾರ. ಆಮೇಲೆ ಇನ್ನೊಂದು, ಎಲ್ಲರೂ ಬಹಳಷ್ಟು ಜನ ಬಡತನದಿಂದ ಬಂದಿದ್ದೀವಿ ಅಂತ ಹೇಳೋ ಮಹನೀಯರು ಬಹಳ ಜನ ಇದ್ದಾರೆ. ನಾನು ಬಡತನ ಏನು ಅನುಭವಿಸ್ತಾನಲ್ಲ. ನಮ್ಮ ಕುಟುಂಬ ಸಮೃದ್ಧವಾದ ಕುಟುಂಬ, ರೈತ ಕುಟುಂಬ. ಭತ್ತ ಬೆಳೀತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ತರಕಾರಿ ಬೆಳೀತಾ ಇದ್ವಿ, ದನ ಕುರಿ ಕೋಳಿ ಮೇಕೆ, ರೈತ ಕುಟುಂಬ ನಮ್ಮದು. ತುಂಬ ಸಮೃದ್ಧವಾದ ಕುಟುಂಬ ನಮ್ಮದು. ನಮ್ಮ ಊರಿನಲ್ಲಿ ನಾವೇ ಆಗಿನ ಕಾಲಕ್ಕೆ ನಾವು ಶ್ರೀಮಂತರು ಅಂದ್ರೆ ಏನು ತಪ್ಪಲ್ಲ. ಚೆನ್ನಾಗಿದ್ದನು ನಾನು. ಹಾಗೆ ಬೆಳೆದೆ ನಾನು. ಆಗ ನನ್ನ ತಾಯಿನ ನಾನು ನೋಡಲಿಲ್ಲ. ತಾಯಿನ ಸರಿಯಾಗಿ ನನ್ನ ಒಂದು 10-12 ವರ್ಷಕ್ಕೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ಲು. ನಾವು ಕಾಯಿಲೆಯಿಂದ ನನ್ನ ಹೆತ್ತಿದ್ದೆ ಕಾಯಿಲೆನೋ ಏನೋ ಗೊತ್ತಿಲ್ಲ. ಆಗ ಆರೈಕೆಗಳು ಕಡಿಮೆ ಸರ್. ಹಳ್ಳಿಗಳಲ್ಲಿ ಔಷಧೋಪಚಾರ ಸಿಗ್ತಿರ್ಲಿಲ್ಲ, ಡಾಕ್ಟ್ರುಗಳ ಕೊರತೆ, ಹಳ್ಳಿ. ಆಮೇಲೆ ನೋಡೋರು ಆರೈಕೆನೂ ಎರಡೂ ಇಲ್ಲ. ಎಲ್ಲ ಇದ್ದಾಳೆ, ಎಲ್ಲ ಬಿದ್ದಿದ್ದಾಳೆ, ಎಲ್ಲ ತಿಂತಾಳೆ, ಮಲ್ಕೋತಾಳೆ, ಈ ಥರ ಅಲ್ಲಿ ಉದಾಸೀನ ಭಾವ ಒಂದು ಕುಟುಂಬದಲ್ಲಿ. ಆ ಉದಾಸೀನದ ನಡುವೆನೇ ಬೆಳೆದವಳು ನಮ್ಮವ್ವ, ನಮ್ಮ ತಾಯಿ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನಾನು ಹೆತ್ತಿದ್ದೇ ಒಂದು ಅಪರಾಧ ಏನೋ ಹಾಗೆ ತೀರ್ಕೊಂಡ್ಬಿಟ್ಮೇಲೆ ನಮ್ಮ ದೊಡ್ಡಮ್ಮ ನಾನು ಸಾಕಿದ್ಲು ಸರ್. ನಮ್ಮ ದೊಡ್ಡಮ್ಮ ಸಾಕಮ್ಮ ಅಂತ ಆ ತಾಯಿ ಹೆಸರು. ನಮ್ಮ ತಾಯಿ ಹೆಸರು ಸೀಬಮ್ಮ ಅಂತ. ನಮ್ಮ ತಂದೆ ಹೆಸರು ಸೀಬನಯ್ಯ ಅಂತ. ಕಾರಣ ಶಿಬಿ ಲಕ್ಷ್ಮೀ ನರಸಿಂಹ ಅಂತ. ಇಲ್ಲಿ ಇವ್ರ ದೇವರು ಅದೇನೆ, ನಮ್ಮ ರವಿಯವರ ದೇವರು ಶಿಬಿ ಲಕ್ಷ್ಮೀ ನರಸಿಂಹನೇ. ಅವರು ನಮ್ಮ ಮನದೇವರು. ಈಗ ಶಿರಾಕ್ ಹೋಗ್ತಾ ಸಿಗುತ್ತೆ ಸರ್ ಬಲಗಡೆ, ಶಿಬಿ ದೇವಸ್ಥಾನ. ಅದು ಚಂದ್ರಹಾಸನ ಕುಳಿಂದಕ ಇದ್ನಲ್ಲ ಸರ್, ಆ ಕುಳಿಂದಕನ ಊರು ಅಂತ ಅದಕ್ಕೆ ಹೆಸರು. ಅಲ್ಲೇನೆ ಚಂದ್ರಹಾಸನ ಕೊಡೋದು ಎತ್ತಾಕಿದ್ದು ಅಂತ ಪ್ರತೀತಿ ಇದೆ. ಅದು ವಿಷಯ ಗೊತ್ತಿಲ್ಲ. ಅದು ಕಥೆನೇ ಇದೆ. ಅದು ಏನು ಚಂದ್ರಹಾಸನ ಕಥೆನ ಲಕ್ಷ್ಮೀಶ ಅದು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಆ ಮಹಾನುಭಾವ. ಆ ಚಂದ್ರಹಾಸನ ಕತ್ತಲೆಯ ಮನೆಗೆ ಮಣಿ ದೀಪಮಾದಂತೆ, ಸಲೆ ಬತ್ತಿದ ಸರೋವರಕ್ಕೆ ನವಜಲ ಮದುವಿಸಿದಂತೆ, ಬಿತ್ತರದ ಕಾವ್ಯರಚನೆಗೆ ದೇವತಾಸ್ತುತಿ ನೆಗಳದಂತೆ, ಕುಳಿಂದಕನ ಬಾಳೆಗೆ ಮಕ್ಕಳಿಲ್ಲದ ಕುಳಿಂದಕನ ಬಾಳೆಗೆ ಉತ್ತಮ ಕುಮಾರ ಉದಿಸಿದ ಚಂದ್ರಹಾಸ ಇದನ್ನು ಉತ್ತರೋತ್ತರ ಉಪದರ್ಶಿ ದೇವಪುರ ಲಕ್ಷ್ಮಿ. ನೋಡಿ ಆ ಹೆಸರಿಗೆ ಲಕ್ಷ್ಮೀಶ ಕವಿ. ಅಲ್ಲಿ ಆ ಸ್ಥಳ ಮಹಿಮೆ ಇದೆ ಅಲ್ಲಿ ಶಿಬಿನಲ್ಲಿ. ಅದು ನಮ್ಮ ದೇವರು. ಆದ್ದರಿಂದ ಶಿವನಯ್ಯ ಅಂತ ನಮ್ಮ ಅಪ್ಪನ ಹೆಸರು, ಸೀಬಮ್ಮ ಅಂತ ನಮ್ಮ ತಾಯಿ ಹೆಸರು, ಲಕ್ಷ್ಮಯ್ಯ ಅಂತ ನನ್ನ ಹೆಸರು. ಹೀಗೆ ಅದು ಪರಂಪರೆ ಬಂದುಬಿಡ್ತು ನಮಗೆ. ನನ್ನ ಅವಿಭಕ್ತ ಕುಟುಂಬದಲ್ಲೇ ಬೆಳೆದ ಊರಿನಲ್ಲಿ ನಾನು ತುಂಬ ಚೆನ್ನಾಗಿ ಕಾಣೋರು, ಎಲ್ಲ ಪ್ರೀತಿ ಲಕ್ಷಣವಾಗಿದ್ದೆ. ಎಲ್ಲರೂ ಗಂಡು ಮಕ್ಕಳಾದಿಯಾಗಿ ತುಂಬ ಚೆನ್ನಾಗಿ ಕಾಣೋರು. ಬಾಲ್ಯದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿಗಳು ನಾವೆಲ್ಲ ನೋಡ್ಕೊಳ್ಳೋರು. ನಮ್ಮನ್ನು ಚೆನ್ನಾಗಿ ಸಾಕೋದ್ರ ಕಡೆ ಗಮನ ಕೊಟ್ಟರು. ಬೆಳಿಗ್ಗೆ ಎದ್ದು ಒಳ್ಳೆ ತಿಂಡಿ, ಅಕ್ಕಿ ರೊಟ್ಟಿ, ಬೆಣ್ಣೆ ಇದನ್ನೆಲ್ಲ ಹಾಕಿ ಸಾಕಿದ್ದು ನಮ್ಮನ್ನೆಲ್ಲ. ಒಳ್ಳೊಳ್ಳೆ ಅಡುಗೆಗಳೆಲ್ಲ ಮಾಡೋರು, ಪಾಯಸ, ಉಪ್ಪಿಟ್ಟು. ಆಗಿನ ಕಾಲದಲ್ಲೇ ನಮ್ಮ ಮನೇಲಿ ಸಮೃದ್ಧವಾದಂಥ ಅಡುಗೆ ಮಾಡುವಂಥವಳು ನಮ್ಮ ತಾಯಿ, ನಮ್ಮ ಸಾಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಚೆನ್ನಾಗಿ ಸಾಕಿದ್ಲು. ನಾವೆಲ್ಲ ಬೆಳ್ಕೊಂಡು ಬಂದ್ವಿ. ನಮ್ಮೂರಲ್ಲಿ ಯಾವಾಗಲೂ ಭಕ್ತ ಪ್ರಹ್ಲಾದ ಅಂತ ನಾಟಕ ನಮ್ಮೂರಲ್ಲಿ ಭಾಳ ಫೇಮಸ್ಸು. ಮಲ್ಲಸಂದ್ರದಲ್ಲಿ ನಮ್ಮ ತುಮಕೂರು ಭಾಗದ ಎಲ್ಲ ಜನ ಬಂದು ನೋಡೋರು. ಇನ್ನೊಂದು ನಿಮಗೆ ಭಾಳ ಸಂತೋಷವಾಗಿ ಹೇಳ್ಬೇಕು, ಹೌದು, ನಮ್ಮ ತಾಯಿ ಜನಪದ ಗೀತೆ ಭಾಳ ಚೆನ್ನಾಗಿ ಆಟೋಳಂತೆ. ಭಾಳ ಸುಂದರವಾದ ಹೆಣ್ಣು ನಮ್ಮ ತಾಯಿ, ಭಾಳ ಚೆನ್ನಾಗಿ ಜನಪದ ಗೀತೆ ಹೇಳೋದು. ಕಳುವೆಯರೆ ಕಂದ ಬೇಕಾದ್ದು ನಾ ಕೊಡುವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು ನನಗೀಗ ನೀ ಕೇಳಿದಾಗ ನಾ ಕೊಡುವೆ. ಇಂಥ ಹಾಡುಗಳನ್ನೆಲ್ಲ ಸುಷ್ಮಾವಾಗಿ ಹಾಡುಗಳಂತೆ ಆ ತಾಯಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆಯ ಬೆಳೆಯೋಣ, ಇಂಥ ಹಾಡುಗಳೆಲ್ಲ ಹಾಡೋಳಂತೆ. ಸೋಬಾನದ ಪದಗಳು ಎಲ್ಲ ಹಾಡೋಳಂತೆ. ಆ ಸಂಸ್ಕಾರವೇ ನನಗೆ ಆ ತಾಯಿಯ ಆಶೀರ್ವಾದ, ಆ ಗ್ರಾಮದ ಹಿರಿಯರ ಆಶೀರ್ವಾದ. ಸಿದ್ದೇಗೌಡರು ಅಂತ ಹೇಳಿ ಅವರು ಹಿರಣ್ಯಕಶ್ಯಪ ಪಾತ್ರ ಮಾಡೋರು. ಹಿರಣ್ಯಕಶ್ಯಪ ಅದು ಬೆಳಗಾವಿ ನರಶಾಸ್ತ್ರಿಗಳದ್ದು ಭಕ್ತ ಪ್ರಹ್ಲಾದ ನಾಟಕ. ಅಯ್ಯೋ ಬಹಳ ದೊಡ್ಡ ಸಮೃದ್ಧವಾದ ನಾಟಕ ಅದು. ಅದರಲ್ಲಿ ಬಹಳ ಸುಂದರವಾದ ಹಾಡುಗಳೆಲ್ಲ ಇತ್ತು. ನಾನು ಹೋಗಿ ದಿವಸ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಆಗ್ತಿತ್ತು. ಪ್ರಹ್ಲಾದ ನಾಟಕ ಪ್ರಾಕ್ಟೀಸಿಗೆ ಕೂತ್ಕೊಂಡ್ಬಿಡ್ತಿದ್ದೆ. ನಮ್ಮ ಅತ್ತೆ ಕರ್ಕೊಂಡು ಹೋಗೋಳು ನನ್ನ. ರಾಣೋಜಿರಾವ್ ಅಂತ ಹಾರ್ಮೋನಿಯಂ ವಾದಕರು, ಭಾಳ ಚೆನ್ನಾಗಿ ನುಡಿಸೋರು ಅವರು. ನಾನು ಹುಡುಗ, ಎಲ್ಲ ಪದಗಳು ಕೂಡ ನನಗೆ ಬಯರಟಾಗ್ಬಿಡ್ತು. ಕೇಳ್ತಾನೆ ನನಗೆ ಕಿವಿ ತುಂಬಿಡ್ತು ನನಗೆ. ಆ ಭಕ್ತ ಪ್ರಹ್ಲಾದ ನಾಟಕ ನನ್ನ ರಂಗಭೂಮಿಗೆ ಬರೋಕ್ಕೆ ಕಾರಣ ಆಯಿತು.
ಕೃಷ್ಣಗಾರಡಿ, ಆ ಕೃಷ್ಣಗಾರಡಿಲಿ ನಾನು ಸತ್ಯಭಾಮೆ ಪಾರ್ಟ್ ಮಾಡಿದ್ದೆ, ಹುಡುಗ ನಾನು. ಹೀಗೆ ನಾಟಕದ ಒಂದು ಆ ಸೆಳೆತ ಇದೆಯಲ್ಲ, ಅದು ಪ್ರಾರಂಭವಾಗಿದೆ ನಮ್ಮೂರಿನಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅವ್ರ ಮೇಷ್ಟ್ರು ತುಂಬ ಚೆನ್ನಾಗಿ ಹಾಡು. ಹೇ ಜನನಿ ಕೇಳೇ ವಿನೋದ, ಸೋಜಿಗ ಭೂಮಿಗೆ ಬಗೆವರೆ ಮೋದ. ಆ ಪ್ರಹ್ಲಾದ ತಾಯಿ ಹತ್ರ ಕಾಯೋದ್ರ ಹಾಡು, ಅದನ್ನೇ ಅಣ್ಣ ಅವ್ರು ನೋಡಿ ಬಿಡಲಿಲ್ಲ. ಪ್ರಹ್ಲಾದ ಸಿನಿಮಾದ ನಾಟಕದ ಹಾಡುಗಳನ್ನೇ ಸಿನಿಮಾಗೆ ತಂದರು. ನೀವು ಕೇಳಬೇಕು ಅಣ್ಣ ಅವ್ರಿಗೆ ಎಷ್ಟು ಅವ್ರ ತಂದೆ ಮಾಡ್ತಿಲ್ಲ ಹಿರಣ್ಯಕಶಿಪ ಪಾತ್ರ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅಂದ್ರೆ ಏನ, ಅವರು ಸಾಮಾನ್ಯ ಅಲ್ಲ, ದೈತ್ಯ ಕಂಠೀರವ ಅಂತ ಅವ್ರಿಗೆ ಹೆಸರು. ಆಗಿನ ಕಾಲದಲ್ಲಿ ಬಿರುದು ದೈತ್ಯ ಕಂಠೀರವ. ಆಗಿನ ಕಾಲದಲ್ಲಿ ಅವ್ರು ಹಾಡ್ತಿದ್ದ ಹಾಡನ್ನು ಶಿವಜಲಂಧ ನಾಟಕದಲ್ಲಿ ಇದ್ದ ಹಾಡನ್ನು ಪ್ರಹ್ಲಾದ ನಾಟಕದಲ್ಲಿ ತಂದಿರೋ, ಸಿನಿಮಾಗೆ ತಂದ್ರು ಅವರು. ನೋಡಿ ಅದು ಹಾಡು ಹಿಂಗಿದೆ. ಸಿಗಿವಂಪಳ ಸುರ ಶೌರ್ಯಮಂ ನಾಗಲೋಲನಾದೊಡೇನು ಭರದೊಳು ದಾನವೇಂದ್ರ ಧೀರ ಶೂರ ಧನುಜನಿದ ದೌರ್ಬಲವ ದುರದೊಳನಿಪ ಧೂರ್ತರು ಸಿಗಿವೆಂಪಳ ಸುರ ಶೌರ್ಯಮಂ ದೇವೇಶನದನಲಿಯುವುದು ದಾವಾಗ್ನಿ ದಿವಿಜರದೆ ದಹಿಸುವುದು ತಾ ವೈರಿ ತಮವ ನಡೆಸಿ ಮೆರೆಯುವುದು ತಾ ನಿಂತು ತಗದಹಿಸುದ ಬಗೆಗಳ ತವನ ತೆರಜಡಿಸಿ ಪವನ ಗುಡುಗುಡಿಸಿ ತವನ ತರಗರಿಸಿ ಏನಾಗಿದರೆ ತವಗಿಸೆ ನೀವು ಮಹಾ ಕವಚನು ರಣದಿ ನಡೆ 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 ಸಿಗಿವಂ. ಈ ಪದ ಏನಾಯ್ತು ಗೊತ್ತಾ ಅಣ್ಣವರ, ಅಲ್ಲಿಂದ ಬಂದಿದ್ದು. ಈ ಸಿನಿಮಾಕ್ಕೆ ಸಿಗಿವಂ ಕೆಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರಲ್ಲಿ ನಿನ್ನ ಉಳಿಸೇನು ಅಂತ ಮಾಡಿದ್ರು ಉದಯ್ ಶಂಕರ್ ಕದೆ. ಅದೇ ರಾಗನೇ ಲೈವ್ ಅನ್ನ ಮಾಡಿ ಸಾಹಿತ್ಯ ಬೇರೆ ಮಾಡ್ಬಿಟ್ರು. ಉದಯ್ ಶಂಕರ್ ಇದು ಸಾಹಿತ್ಯ ಸಾಮ್ರಾಟ, ಅವರು ಹುಡುಗಾಟನ ಬರೆದು ಕೊಟ್ಬಿಟ್ರು. ಸಿಗಿವಂ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರಲ್ಲಿ ನಿನ್ನ ಉಳಿಸೇನು, ಸಿಗಿವಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತ ಮಾಡೋದು. ಸಿಗಿವಂ ಪಳಸುರ ಶೌರ್ಯಮಂ ಅಂತ ಇದ್ದಿದ್ದು ಪದ ಅದು ಆ ಪ್ರಹ್ಲಾದ ನಾಟಕ ನನ್ನನ್ನು ರಂಗಭೂಮಿಗೆ ಕರ್ಕೊಂಬರೋದಕ್ಕೆ ಮುಖ್ಯ ಕಾರಣವಾಗೋಯಿತು. ಅಲ್ಲಿಂದ ನಾನು SSLC ಓದಿದೆ, ಫೇಲಾದೆ, ನಾಟಕ ಕಂಪನಿಗಳಿಗೆಲ್ಲ ಓದೆ, ಕಲಿತೆ. ಆಮೇಲೆ ನಮ್ಮೂರಲ್ಲೇ HM ನಾಯಕ ನಾಟಕ ಮಾಡೋದಕ್ಕೆ ಕಾರಣ ಆಯಿತು. ಇದು ನನ್ನ ಬಾಲ್ಯ. ಇನ್ನು ಆಟ ಪಾಠ ಕ್ರೀಡೆಯಲ್ಲಿ ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಸರ್ ಇಷ್ಟು ಅಂತ. ಹಾಗೆ ನಾಟಕದ ಪ್ರಭಾವ ನಮ್ಮ ಸುತ್ತಮುತ್ತ ತುಂಬ ಇತ್ತು ಸರ್. ನಮ್ಮ ಮಲ್ಸಂದ್ರ, ಹಬ್ಬತ್ನಹಳ್ಳಿ ಅಂತ ಒಂದು ಊರಿತ್ತು. 1964 ಬಂದೆ. 1964 ಅಲ್ಲಿಂದಲೂ ನಂಗೆ ರಂಗಭೂಮಿ ನಂಟಿದ್ದೇ ಇದೆ, ಇವತ್ತಿಗೂ ಇದೆ, ಈ ಗಳಿಗೆಲೂ ಇದೆ, ನನಗೆ ಇದೆ. ಯಾರಾದರೂ ಒಳ್ಳೊಳ್ಳೆ ಕಡೆ ಇದ್ದರೆ, ಈಗ ನಮ್ಮನ್ನೆಲ್ಲ ಕರೆಯೋ ಕಾಲ ಹೊರಟೋಯ್ತು. ಈಗ ಇನ್ನೊಂದು ದುರಂತ ಏನಂದ್ರೆ ಎಲ್ಲ ಅಮೆಚೂರ್ಸ್ಗಳೇ ನಾಟಕದಲ್ಲಿ ಪಾಠ ಮಾಡೋಂತ ಬಂದ್ಬಿಟ್ಟಿದೆ. ಶೋಕಿಗೆ ನಾಟಕದಲ್ಲಿ ಪಾಠ ಮಾಡೋದು ಜಾಸ್ತಿ ಆಗಿದೆ. ಈಗ ವೃತ್ತಿ ಧರ್ಮ ಇಟ್ಕೊಂಡು ಅದರ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ಆ ಒಂದು ಹಾಡಿನ ಅರ್ಥನ ಗ್ರಹಿಸ್ಕೊಂಡು ಅದನ್ನೆಲ್ಲ ತಿಳ್ಕೊಂಡು ಹೇಳ್ಕೊಡುವಂಥ ಮೇಷ್ಟ್ರುಗಳು ಕಡಿಮೆ, ಅಭಿನಯಿಸರು ಕಡಿಮೆ. ಸುಮ್ಮನೆ ಅವ್ರು ಹೇಳ್ಕೊಡ್ತಾರೆ, ಇವನು ಹಾಡ್ತಾನೆ ಅಷ್ಟೇ. ಅದು ಪೂರ್ವ ಪರಿಚಯ ಏನೂ ಇರಲ್ಲ. ಅದು ನಮ್ಗೆ ಹಂಗಲ್ಲ. ನಮ್ಮ ಶಿಕ್ಷಣ ಹೆಂಗಿತ್ತು ಅಂದರೆ, ಒಂದು ನಾಟಕದಲ್ಲಿ ಒಂದು ಹಾಡು ಅಂದರೆ ಅದ್ರ ಹುಟ್ಟು, ಅದ್ರ ವಿಸ್ತಾರ, ಅದರ ಅನುಭವ, ಅದೇನು ಹೇಳುತ್ತೆ, ಅದು ತಾತ್ವಿಕವಾದ ಅರ್ಥ ಎಲ್ಲ ತಿಳಿಸಿ ನಮಗೆ ಕಲಿಸ್ಕೊಡ್ತಾ ಇದ್ರು. ಗುಣಧರ್ಮ, ಆಮೇಲೆ ಸಂಗೀತ, ಅದು ಯಾವ ರಾಗದಲ್ಲಿದೆ, ಅಸಂಗತಿಗಳು ಅಂದ್ರೆ ಏನು, ಅದನ್ನೆಲ್ಲ ಹೇಳ್ಕೊಡೋರು ನಮಗೆ. ಒಂದು ರಾಮದೊಳ್ಳು ನಿಲ್ಲ ಆರು ಕದ್ವೈದೇರೋ ಅಂತ ಒಂದು ಸಂಗತಿ. ಆರಾಮದೊಳ್ಳು ನಿಲ್ದ ಅಯ್ಯ, ಇವೆಲ್ಲ ಮನೋಧರ್ಮ. ನಮ್ಮ ಕೈಲಿರೋ ಶಕ್ತಿ ಅದೆಲ್ಲ. ನಾವು ಅರ್ಥೈಸ್ಕೊಂಡು ಹಿಂಗೆ ಹಾಡ್ದು ಹಿಂಗೆ ಆಗುತ್ತಲ್ವ, ಜನ ಕೇಳ್ತಾರಲ್ವ, ಅಯ್ಯೋ ಅಂತಾರಲ್ವ, ಅಮ್ಮ ಅಂತಾರಲ್ವ, ಸಂಭ್ರಮಿಸ್ತಾರಲ್ವ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮನೋಧರ್ಮ ಕಲಾವಿದನಿಗೆ ಇರಬೇಕು. ಅದೇ ಆಗಿನ ಕಾಲದವ್ರಿಗೆಲ್ಲ ಇದ್ದಿದ್ದು, ದೈವಿಕವಾದ ಶಕ್ತಿ ಇದ್ದಿದ್ದು. ಆಗಿನ ಕಾಲದ ರಾಜ್ಕುಮಾರ್ ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಹೊನ್ನಪ್ಪ ಭಾಗವತರು ಇರ್ಬೋದು, ಮುಸುರಿ ಕೃಷ್ಣಮೂರ್ತಿಯವರು ಇರ್ಬೋದು, ಸ್ವಾಮಿ ಶ್ರೀನಿವಾಸ ಮೂರ್ತಿ ನಮ್ಮ ನಡುವೆ ಇನ್ನೂ ಇದ್ದಾರೆ. ಅವನ ಮಹಾನ್ ಕಲಾವಿದ. ಈಗ ಏನಾದರೂ ಹಳೆ ಪರಂಪರೆ ಕೊಂಡಿ ನಾವು ನೋಡಬೇಕು ಅಂದರೆ ಅಂಥವ್ರನ್ನ ನೋಡಬೇಕು. ನನಗೆ ಭಾಳ ಇತ್ತು. ಈಗ ನಾನು ಕಡಿಮೆ ಆಗಿ ಸರ್ ಹೋಗಲ್ಲ. ಅವ್ರಿಗೆ ಸರ್ಕಾರಿ ನೌಕರಿಲಿ ಇದ್ದಿದ್ದವರು, ಅವ್ರು ಬಿಟ್ಟರು, ನಾನು ಬಿಡಲಿಲ್ಲ. ಅವರು ಯೋಗ ನರಸಿಂಹಮೂರ್ತಿ ಕಂಪ್ನಿ ಇದ್ದರು, HK ಯೋಗ ನರಸಿಂಹಮೂರ್ತಿ ಅಂತ ಭಾಳ ದೊಡ್ಡ ಲೇಖಕರು. ಅವರು ರಂಗಭೂಮಿಗೆ ಆಕರ ಡಿಕ್ಷನರಿ ಅವರು. ಅವ್ರನ್ನ ಹೆಸರು ಹೇಳಿದೆ ನಾವು ರಂಗಭೂಮಿನ ಜ್ಞಾಪಿಸ್ಕೊಳ್ಳಂಗೆ ಇಲ್ಲ. HK ಯೋಗ ನರಸಿಂಹ ಅಂತ. ಇಲ್ಲೇ ಕಂಪ್ನಿ, ಈ ಊರಿನಲ್ಲೇ ಸಾಧಾರಣ ನಾಟಕ. ನಾನೇ ಜೈವೀರ ಇಲ್ಲಿ. ನಾನು ಹೇಳ್ತಿಲ್ಲ 1978-79 ಇರಬೇಕು. ಇಲ್ಲೇ ಈಗ ನಮ್ಮ ಇದೆಯಲ್ಲ, ನಮ್ಮ ಬಸ್ ಸ್ಟ್ಯಾಂಡಿಂದ ನಮ್ಮ ಮುಂದಕ್ಕೆ ಅಲ್ಲೇ ಥಿಯೇಟ್ರು. ನಾಟಕ HK ಯೋಗ ನರಸಿಂಹ ಬಿಡಿ ಸರ್. ಆತ ವೈವಿಧ್ಯಮಯ ಸಂಗೀತ ಅವ್ರದ್ದು. ರಂಗಭೂಮಿನಲ್ಲಿ ರಂಗ ಸಂಗೀತವನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋದಂಥ ಶಕ್ತಿ ಯೋಗ ನರಸಿಂಹಮೂರ್ತಿಗಳು.
ಅವ್ರ ಜೊತೆಲಿದ್ದೆ ನಾನು, ಒಡನಾಟ ಇತ್ತು ನಮಗೆ. ಉಮೇಶ್ ಅಣ್ಣ ನಾವು ಮರೆಯೋಕ್ಕಾಗಲ್ಲ. ರಂಗಭೂಮಿಯವರು ಒಂದಾಗ ಜ್ಞಾಪಕ ಬಂದೇ ಬರ್ತಾನೆ ಉಮೇಶ್ ಅಣ್ಣ, ಡಿಂಗ್ರಿ ನಾಗರಾಜು, ಇವರೆಲ್ಲ ಹಳಬರು. ಇವ್ರ ಸಂಪರ್ಕ ಎಲ್ಲ ನಾವೆಲ್ಲ ಜೊತೆಲೇ ಪಾಠ ಮಾಡ್ತಿದ್ವು ನಾವೆಲ್ಲ ಆಗಿನ ಕಾಲದಲ್ಲಿ. ಏನು ಸರ್, ಈಗ ಅಂಥವ್ರನ್ನ ಹುಡುಕೋದು ಕಷ್ಟ, ಯಾರೂ ಇಲ್ಲ, ಹಳಬರು ಯಾರೂ ಇಲ್ಲ. ಆವಾಗ ಏನಾಗಿತ್ತು, ರಂಗಭೂಮಿಯಿಂದ ಸಿನಿಮಾಗೆ ಬರ್ತಾಯಿದ್ರು. ಈಗ ರಂಗಭೂಮಿಯಿಂದ ಸಿನಿಮಾಗೆ ಬರೋರು ಕಡಿಮೆ. ಆದರೆ ರಂಗಾಯಣ, ನೀನಾಸಮು ಇಂಥವೆಲ್ಲ ಇದಾವಲ್ಲ, ಅಲ್ಲಿಂದ ಬರ್ತಾ ಇದ್ದಾರೆ. ಅದೊಂಥರ ಚೇಂಜ್ ಆಗಿದೆ. ಈಗ ನೀನಾಸಂ ಸತೀಶ್ ಅವರೆಲ್ಲ ದೊಡ್ಡ ನಟನೆ ಆಗಿ ಹೋಗ್ಬಿಟ್ರು ಅವರು. ರಂಗಾಯಣ ರಘು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಆಗ್ಬಿಟ್ರಿ ಸಿನಿಮಾದಲ್ಲಿ. ಧನಂಜಯ, ದರ್ಶನ್ನು, ಇವರೆಲ್ಲರೂ ಕೂಡ ಈ ಥರ ಹವ್ಯಾಸಿ ರಂಗಭೂಮಿ ಇದರಿಂದ ಚಾನಲಿಂದ ಬಂದವರು ಇವರೆಲ್ಲ. ಅವರೆಲ್ಲ ಕಂಪ್ನಿಯಿಂದ ಬಂದವರು ಅವರೆಲ್ಲ. ನಮ್ಮವರೆಲ್ಲ ಕಂಪ್ನಿ, ನಾಟಕ ಕಂಪ್ನಿಗಳು, ಅವೇ ಅವರಿಗೆ ವಿಶ್ವವಿದ್ಯಾಲಯ. 1984ಕ್ಕೆ 1884ರಲ್ಲಿ ಪ್ರಾರಂಭ ಆಯಿತು ಗುಬ್ಬಿ ಕಂಪ್ನಿ. ದಯವಿಟ್ಟು ತಿಳ್ಕೋಬೇಕು, 1884. 1984ಕ್ಕೆ 100 ವರ್ಷ ಆಯ್ತು ಕಂಪ್ನಿಗೆ. 1984ಕ್ಕೆ ಆವಾಗ ನಿಂತೋಯ್ತು ಕಂಪನಿ. ಅದು 1984ಕ್ಕೆ ಕಂಪನಿ ಇಲ್ಲ. ಅಷ್ಟೊತ್ತಿಗೆ ಗುಬ್ಬಿ ವೀರಣ್ಣವರು 1973 ಅಕ್ಟೋಬರ್ಗೆ ತೀರ್ಕೊಂಡ್ಬಿಟ್ರು. 73ರಿಂದ ಈಚೆಗೆ ನಡೆಸಿದವರು ಯಾರು ಅಂದರೆ ಗುಬ್ಬಿ ವೀರಣ್ಣವರ ಮೊದಲನೇ ಮಗ ಚನ್ನಬಸವಣ್ಣವರು. ಅವ್ರ ಕಂಪ್ನಿನ ತಗೊಂಡ್ರು ಕೈ. ಅವ್ರ ಕಾಲದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಬಂತು. ಯಡಿಯೂರು ಸಿದ್ಧಲಿಂಗೇಶ್ವರ ಟಿ ವಿ ಮುತ್ತಾಚಾರ ಅಂತ ತುಮಕೂರಿನವರು, ಅವ್ರು ಬರೆದ ನಾಟಕ ಅದು. ಅದೊಂದು ರಾತ್ರಿಯೆಲ್ಲ ಆಡೋ ನಾಟಕನ ಅದನ್ನು 3 ಅವರ್ಸಿಗೆ ಮಾಡಿ ಅದನ್ನು ಗುಬ್ಬಿ ಕಂಪ್ನಿಯವರು ನಾಟಕ ಪ್ರಾರಂಭ ಮಾಡಿದ್ರು. ಯಡಿಯೂರು ಭಾಳ ಹೆಸರು ತಂದು ಕೊಟ್ಬಿಡ್ತು ಆ ನಾಟಕ. ಅದರಲ್ಲೇ ಚನ್ನಬಸವಣ್ಣವರು ಯಡಿಯೂರು ಸಿದ್ಧಲಿಂಗೇಶ್ವರ ಪಾಠ ಮಾಡೋರು. ಅಟೋದ್ಗಾಲ ಯಜಮಾನರು ಹೋಗ್ಬಿಟ್ಟಿದ್ರು ಗುಬ್ಬಿ ಕಂಪ್ನಿಯಲ್ಲಿ. ಇವರು ಒಂದು ಅದಾದಮೇಲೆ 73ರಿಂದ 84 ತನಕ ನಡೆಸಿದ್ರು ಕಂಪ್ನಿ. ಇವರು 84ಕ್ಕೆ ನಿಂತೋಯ್ತು. ಅವರೂ ಚನ್ನಬಸವಣ್ಣವರು ಕೂಡ ನಮ್ಮ ಜೊತೆ ಸ್ವಲ್ಪ ವರ್ಷ ಇದ್ದರು. 100 ವರ್ಷ ಇದ್ದಂಥ ಏಕೈಕ ಕಂಪನಿ ಕರ್ನಾಟಕದ ವೃತ್ತಿ ನಾಟಕ ಕಂಪನಿಗಳಲ್ಲಿ 100 ವರ್ಷಗಳ ಕಾಲ ಇದ್ದಂಥ ಒಂದೇ ಒಂದು ಕಂಪನಿ ಅದು ಗುಬ್ಬಿ ಕಂಪನಿ. ಆಮೇಲೆ ಚಿಂದೋಡಿಯವ್ರ ಕಂಪನಿ KBR ಡ್ರಾಮಾ ಕಂಪನಿನೂ ಬಂದಿದೆ. ಅದು 100 ವರ್ಷ ಆಗಲಿಲ್ಲ. ಆಮೇಲೆ ಹರಗಿರಿ ಜಟಪ್ನವರು ಅಂತ ಇದ್ದರು, ಅವ್ರ ಕಂಪನಿ ಇತ್ತು, ಅವರೂ ಸುದೀರ್ಘವಾಗಿ ಮಾಡಿದ್ರು. ಆದರೂ ಯಾರು ಇಷ್ಟು ವರ್ಷಗಳ ಕಾಲ ನಡೆಸೋಕ್ಕಾಗಲಿಲ್ಲ ಗುಬ್ಬಿ ಕಂಪನಿ ಇಟ್ಟು. ನಾನು ಗುಬ್ಬಿ ಕಂಪನಿ ಸಂಪರ್ಕದಲ್ಲಿ ನಾನು ಇರಲಿಲ್ಲ ಜಾಸ್ತಿ. ನಾವು ಒಡನಾಟ ಇದ್ದಿದ್ದು ಜಾಸ್ತಿ ಗುಬ್ಬಿ ಕಂಪನಿ ಚನ್ನಬಸವಣ್ಣವ್ರ ಜೊತೆಲಿ. ಆಮೇಲೆ ಬೇರೆಯವರೆಲ್ಲ ಕರ್ಕೊಂಡು ಹೋಗೋರು ನನ್ನ 1-2 ನಾಟಕ ಕರ್ಕೊಂಡು. ಇಲ್ಲ, ನಾನು ವೃತ್ತಿ ನಾಟಕ ಕಂಪನಿಯ ನೆರಳಲ್ಲಿ ಬಂದವನು ಅಷ್ಟೇ. ನೆರಳಿದೆ, ಅದಕ್ಕೋಸ್ಕರನೇ ಹೋಗಿ ಕಂಪನಿನಲ್ಲಿ ಮುನ್ರಂಗಪ್ಪನವರು ಅಂತ ಇದ್ರು, ರಂಗಶಿಲ್ಪಿ ಅಂತ ಅವ್ರ ಹೆಸರು, ಡಿ ಮುನ್ರಂಗಪ್ಪ ಅಂತ, ನಮ್ಮ ತುಮಕೂರು ಜಿಲ್ಲೆಯವರೇ, ಕೋರ ಅವ್ರದವರು. ಅವರು ಹಿರಣ್ಯ ಮಿತ್ರ ಮಂಡಳಿ ಪಾರ್ಟ್ನರ್ ಆಗಿದ್ದರು, ಮ್ಯಾನೇಜಿಂಗ್ ಡೈರೆಕ್ಟ್ರು. ಓದಿಲ್ಲ ಬರೆದಿಲ್ಲ ಅವರು, ಅಷ್ಟು ಮಹಾಶಿಲ್ಪಿ ಅವನು. ಅವ್ರ ಕಂಪ್ನಿಲಿ ಒಂದು ದಿವಸ ಒಂದು 2-3 ತಿಂಗಳು ನಾನು ಇದ್ದೆ, ಪರ್ಮನೆಂಟಾಗಿ ಇದ್ಬಿಟ್ಟಿದ್ದೆ ನಾನು. ರೇವಣ ಸಿದ್ದೇಶ್ವರ ಮಹಾತ್ಮೆ ಅಂತ ನಾಟಕ, ಆ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ನಾನು. ಆಮೇಲೆ ರಾಘವೇಂದ್ರ ಮಹಾತ್ಮೆ ನಾಟಕ ಮಾಡಿದ್ರು. ಅವರು ಹೊಸ ನಾಟಕಗಳೆಲ್ಲ ಮಾಡಿದ್ರು ಆಗಿನ ಕಾಲದಲ್ಲಿ. ನಾನು ಹೇಳ್ತಿರೋದು 80, 81, 82, 83, 84 ಆ ಸಂದರ್ಭ. ಅವಾಗ ನಾನು ಒಂದು ನಾಟಕ ಬರೆದೆ. ಆ ನಾಟಕ ಬರೆದಿದ್ದು ಒಂದು ಚೆನ್ನಾಗಿದೆ ಕತೆ. ಈ ಗುಬ್ಬಿ ಕಂಪನಿ ನಾಟಕ ಕೇಳಿದ್ರು ಅವರು, ಯಡಿಯೂರು ಸಿದ್ಧಲಿಂಗೇಶ್ವರ ಕೊಡಿ ಅಂತ. ಯಾರು ಮುನ್ರಂಗಪ್ಪನವರು. ಚನ್ನಬಸವಣ್ಣವ್ರು ಕೊಡಲ್ಲ ಅಂದ್ಬಿಟ್ರು. ನಾವು ಕಂಪ್ನಿ ನಾಟಕ ನಾವು ಕೊಡಲ್ಲ ರೀ, ನೀವು ಹೋಗಿ ಅಂದ್ಬಿಟ್ರು. ಸಿಟ್ಟು ಬಂದ್ಬಿಡ್ತೀವಿ ಇವರಿಗೆ. ಅವನು ನಾನು ಕರೆಸಿದ್ರು, ನೋಡಯ್ಯ ಇದೊಂದು ನಾಟಕ ಬರೆಯೋಕ್ಕಾಗುತ್ತೆ ನೀನು ಅಂತ ಅಂದರು. ನಾನೇನು ಮಾಡ್ಬಿಡ್ದೆ, ಬರ್ಕೊಡ್ತೀನಿ ಸ್ವಾಮಿ. ನಾನು ಹರಿಕತೆ ಮಾಡ್ತಿದ್ನಲ್ಲ ಅಷ್ಟೊತ್ತಿಗೆ, ಹರಿಕತೆ ಎಲ್ಲ ನೆನಪಿತ್ತು. ಕೂತ್ಕೊಂಡೆ ನಾಟಕ ಬರೆದ್ಬಿಟ್ಟೆ. ಈಗ ನನ್ನ ನಾಟಕ ಪ್ರಿಂಟ್ ಇದೆ, ಅದು ಇದನ್ನ ಪುಸ್ತಕನೇ ಆಗಿದೆ. ಅದು ಯಡಿಯೂರು ಸಿದ್ಧಲಿಂಗೇಶ್ವರ ವೈಭವ ಅಂತ. ಅವ್ರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ಆಡ್ತಿದ್ರು, ಇದು ಯಡಿಯೂರು ಸಿದ್ಧಲಿಂಗೇಶ್ವರ ವೈಭವ ಅಂತ ಮಾಡಿದ್ವಿ ನಾವು. ಮಾಡಿ ಅದು ನಾಟಕ ಒಂದಷ್ಟು ದಿವಸ ಆಯಿತು. ಅದರಲ್ಲಿ ನಾನು ಪಾಠ ಮಾಡ್ತಿದ್ದೆ. ಹಾಗೆ ನಡೆದು ಬಂದಂಥದ್ದು ರಂಗಭೂಮಿ. ಅದು ವಿಸ್ತಾರವಾದ ನಾಡು ಸಹ. ಆಮೇಲೆ ಎಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗಿ ಪಾಠ ಮಾಡ್ತಿದ್ದೆ ನಾನು ಅಷ್ಟೇ. ಹರಿಕತೆಗೆ ಬಂದ್ಬಿಟ್ನಲ್ಲ ನಾನು, ಅದು ಪೂರ್ಣ ಪ್ರಮಾಣದ ಹರಿಕತೆ ಆಗೋಯ್ತು ನನಗೆ. ರಂಗಭೂಮಿ ಎಲ್ಲೋ ಕರೆದಾಗ ಮಾತ್ರ ಹೋಗ್ತಿದ್ದೆ ಅಷ್ಟೇ, ಇದ್ದಂತೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಹರಿಕತೆಗೆ ನಾನು ಜಾಸ್ತಿ ಒಲವು ಕೊಟ್ಬಿಟ್ಟೆ. ರಾತ್ರಿ ಬೆಳಗ್ಗೆ ಎಲ್ಲ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ, ಸಾಯಂಕಾಲ ಹರಿಕತೆಗೆ ಹೋಗ್ತಿದ್ದೆ. ಅಷ್ಟೇ ನಿಷ್ಠೆಯಿಂದಲೂ ಆಫೀಸು ಮಾಡ್ತಿದ್ದೆ, ಅಷ್ಟೇ ನಿಷ್ಠೆಯಿಂದಲೂ ಕಥಾಕೀರ್ತನ ಮಾಡ್ತಿದ್ದೆ, ರಂಗಭೂಮಿನೂ ಮಾಡ್ತಿದ್ದೆ. 4-5 ನಾಟಕಗಳನ್ನು ಬರೆದೆ ನಾನು. ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಬರೆದೆ, ಮಹಾತಪಸ್ವಿ ತಾಂಡವ ಅಂತ ಬರೆದೆ, ಭಕ್ತ ಸುಧನ್ವ ಅಂತ ಬರೆದೆ, ಸೀತಾಪರಿತ್ಯಾಗ ಅಂತ ಬರೆದೆ, ನೆನಪಿನಂಗಡದಲ್ಲಿ ಗುಬ್ಬಿ ಕಂಪನಿ ಅಂತ ಬರೆದೆ. ಗುಬ್ಬಿ ಕಂಪನಿನೇ ಒಂದು ನಾಟಕ ಈಗ ರಂಗಾಯಣದವ್ರು ತೊಗೊಂಡಿದ್ದಾರೆ, ಅದನ್ನು ಮಾಡ್ತಾರೆ. ನಮ್ಮ ತಿಪ್ಟೂರು ಸತೀಶನ ಈಗ ರಂಗಾಯಣಕ್ಕೆ ನಿರ್ದೇಶಕ.
ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ತುಳ ಭುಜ ಬಲದೆ ಕಾದಿಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ, ಗದುಗಿನ ವೀರ ನಾರಾಯಣ. ಮಹಾಕವಿ ಕುಮಾರವ್ಯಾಸನ ಸತ್ವಪೂರ್ಣ ಲೇಖನಿಯಿಂದ ಮೂಡಿಬಂದ, ದಿವ್ಯಾನುಗ್ರಹದ ಲೇಖನಿಯಿಂದ ಮೂಡಿಬಂದಂತಹ ಈ ಮಹಾಭಾರತವನ್ನು ಆಧರಿಸಿದ ಈ ಭಾಮಿನಿ ಷಟ್ಪದಿಯ ಪದ್ಯ. ಯಾಕೆ ಇದನ್ನು ಪ್ರಾರಂಭದಲ್ಲಿ ನಾನು ಆಡದೆ ಅಂದರೆ, ಕಥಾಕೀರ್ತನ ಸರ್ವಧರ್ಮಗಳ ಸಮಸ್ತರ ಕಲೆ. ಅದು ಇದಕ್ಕೊಂದು ತನ್ನದೇ ಆದಂತಹ ಪೌರಾಣಿಕ, ಐತಿಹಾಸಿಕ, ಜಾನಪದ ಇತಿಹಾಸ ಇದೆ. ಇಂತಹ ಪವಿತ್ರವಾದ ಕಲೆಯನ್ನು ನಾನು ಒಗ್ಗಿಸ್ಕೊಂಡೆ, ರೂಢಿಸ್ಕೊಂಡೆ ಚಿಕ್ಕಂದಿನಿಂದ. ನನಗೆ ಮೊದಲಿನಿಂದಲೂ ಕೂಡ ನನ್ನ ವಿದ್ಯಾಭ್ಯಾಸದ ಪ್ರಾಥಮಿಕ ಶಿಕ್ಷಣದಿಂದಲೂ ಕೂಡ ನಾನು ಕನ್ನಡ ಕಾವ್ಯಗಳನ್ನು, ರಾಘವಾಂಕ, ಜೈಮಿನಿ ಭಾರತ, ಕುಮಾರವ್ಯಾಸ, ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಇಂಥ ಮಹಾಗ್ರಂಥಗಳ ಕಡೆಗೆ ನನ್ನ ಗಮನ ಹೊರಟೋಯಿತು. ಆಮೇಲೆ ರಾಮಾಯಣ ದರ್ಶನಮ್ಮು, ಕುವೆಂಪುರವರ ಮಹಾಕಾವ್ಯ ರಾಮಾಯಣ ದರ್ಶನಮ್ಮು ನನ್ನನ್ನು ಬಹಳ ಜಾಗೃತಗೊಳಿಸ್ತು, ಎಚ್ಚರಗೊಳಿಸ್ತು. ಅದರಲ್ಲಿ ನಾನು ಮುಳುಗೋದೆ. ಇದನ್ನು ನಾನು ಏನು ಮಾಡಿಕೊಂಡೆ ಅಂದರೆ, ಈ ಕಾವ್ಯಗಳ ಅನುಸಂಧಾನದ ಮುಖೇನನೇ ನಾನು ಕಥಾಕೀರ್ತನಕ್ಕೆ ಪ್ರವೇಶ ಮಾಡೋದಕ್ಕೆ ನನಗೆ ತುಂಬ ಅವಕಾಶ ಆಯಿತು. ನಾನು ಚಿಕ್ಕಂದಿನಲ್ಲಿ ರಂಗಭೂಮಿಯಿಂದ ಬಂದವನು. ನಾನು ಮೂಲತಃ ನನ್ನ ಕ್ಷೇತ್ರ ರಂಗಭೂಮಿ. ಹುಡುಗನಿಂದಲೂ ಕೂಡ ನನಗೆ ನಾಟಕ ಅಂದರೆ ತುಂಬ ಆಸಕ್ತಿ. ನಮ್ಮದು ತುಮಕೂರು ಪಕ್ಕದಲ್ಲೇ, ಈಗ ನಗರಕ್ಕೆ ಸೇರಿದಂಥ ಒಂದು ಊರು, ಅದು ಮಲ್ಲಸಂದ್ರ ಅಂತ ಚಿಕ್ಕ ಊರು. ಅದು ಅಲ್ಲಿ ನಮ್ಮ ತಂದೆ ತಾಯಿಗಳು, ನನ್ನ ತಾಯಿ ಅನಕ್ಷರಸ್ತೆ, ಅವಳು ಓದಲೇ ಇಲ್ಲ, ನಿರಕ್ಷರ ಕುಕ್ಷಿ. ನನ್ನನ್ನು ಹೆತ್ತಿದ್ದೇ ಒಂದು ಇದು ಅಂತ ತಿಳ್ಕೊಂಡು ಅವಳು ನನ್ನ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಟ್ಲು. ನನ್ನ ಹತ್ರ ನನಗಿರಲಿಲ್ಲ. ನಮ್ಮಪ್ಪ ನಮ್ಮದು ಅವಿಭಕ್ತ ಕುಟುಂಬ. ಎಲ್ಲರೂ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಎಲ್ಲರೂ ಕೂಡ ಹೀಗೆ ಕೌಟುಂಬಿಕ ವಾತಾವರಣದಲ್ಲಿ ಬಂದವನು. ನಾನು ಚಿಕ್ಕಂದಿನಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಬಂದವನು. ಆಗ ನಮ್ಮ ಪಕ್ಕದಲ್ಲೇ ಒಂದು ಹೆಗ್ಗೆರೆ ಅಂತ ಹೇಳಿ ಒಂದು ಚಿಕ್ಕ ಊರು, ಅಲ್ಲಿಗೆ ನಾವು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ನಾವು ಓದುವಾಗ 8ನೇ ಕ್ಲಾಸ್ ಇತ್ತು. 1ರಿಂದ 8ನೇ ತರಗತಿವರೆಗೆ ಓದಿದ ಮೇಲೆ ನಾವು ಪ್ರೌಢಶಾಲೆಗೆ ಹೋಗಬೇಕಾಗಿತ್ತು. ಆ ಕಾಲ ಆಗಿತ್ತು. ನಾನು ಹೇಳ್ತಿರೋದು 1960, 61, 62, 63 ಆ ಕಾಲ. ಆಗ ನಾನು ಹೆಗ್ಗೆರೆಗೆ ಪ್ರಾಥಮಿಕ ಶಾಲೆ ಮುಗಿಸಿ ಮಾಧ್ಯಮಿಕ ಶಾಲೆಗೆ ಸೇರಿಕೊಂಡೆ. ಅಲ್ಲಿ ನೋಡಿ ನನಗೆ ಕನ್ನಡದಲ್ಲಿ ನಳಚರಿತ್ರೆ ಪದ್ಯ ಭಾಗವನ್ನು ನಾವು ಪಠ್ಯವನ್ನಾಗಿಟ್ಟಿದ್ರು. ನಾವು ರಾಗವಾಗಿ ಹಾಡಬೇಕಾಗಿತ್ತು. ಅದನ್ನು ಭಾಳ ಸುಶ್ರಾವ್ಯವಾಗಿ ಕಂಠಪಾಠ ಮಾಡಬೇಕಾಗಿತ್ತು. ಅಲ್ಲಿ ನನಗೆ ಗುರುಗಳು ಲಕ್ಷ್ಮೀಧರ ಸೈನವರು ಅಂತ ಹೇಳಿ, ಅವರು ನನಗೆ ತುಂಬಾ ಪ್ರೀತಿಯಿಂದ ಕಾಣೋರು, ನನ್ನ ಹತ್ರಕ್ಕೆ ನಿಲ್ಲಿಸ್ಕೊಡೋರು, ಹೇಳ್ಕೊಡೋರು. ಭಾಮಿನಿ ಷಟ್ಪದಿನ ರಾಗಬದ್ಧವಾಗಿ ಹೇಳ್ಕೊಡುವಂಥ ಒಬ್ಬ ಸಶಕ್ತ ಉಪಾಧ್ಯಾಯರು. ಆಗ ನನಗೆ ಈ ಕನ್ನಡ ಕಾವ್ಯಗಳನ್ನು ಓದೋ ಹವ್ಯಾಸ, ಪಾಠವನ್ನು ಕಂಠಪಾಠ ಮಾಡೋ ಅಭ್ಯಾಸ ಇದೆಲ್ಲ ಬಂದ್ಬಿಡ್ತು ನನಗೆ. ಆಮೇಲೆ ನಾನೇನು ಮಾಡಿದೆ, ಅಲ್ಲೇ ಹತ್ತಿರದಲ್ಲೇ ಹೈಸ್ಕೂಲ್ಗೂ ಕೂಡ ಸೇರಿಕೊಂಡೆ, ಸರ್ಕಾರಿ ಶಾಲೆಗೆ ಸೇರಿಕೊಂಡೆ ತುಮಕೂರಿನಲ್ಲಿ. ಆಮೇಲೆ ನನ್ನ ಬದುಕು ಬದಲಾವಣೆ ಆಗಿದ್ದು ಯಾವಾಗ ಅಂದರೆ 1963ನೇ ಇಸ್ವಿ. ಆಗ ವೃತ್ತಿ ನಾಟಕ ಕಂಪನಿಗಳು ಹಳೆ ಮೈಸೂರು ಭಾಗದಲ್ಲಿ ಹೇರಳವಾಗಿ ನಡೀತಾ ಇದ್ದಂತಹ ಕಾಲ. ಅದು ಸುಭಿಕ್ಷವಾದ ಕಾಲ, ಸಮೃದ್ಧವಾದ ಕಾಲ. ಗುಬ್ಬಿ ಕಂಪನಿ ಒಂದು ಕಡೆ ನಡೀತಾ ಇದೆ, ಶ್ರೀಕಂಠೇಶ್ವರ ನಾಟಕ ಮಂಡಳಿ ಒಂದು ಕಡೆ ನಡೀತಾ ಇತ್ತು. ಏನಾಯಿತು, ನಾನು SSLC ನನ್ನ ದುರಾದೃಷ್ಟನೋ ಏನೋ ತೇರ್ಗಡೆ ಆಗಲಿಲ್ಲ ಮೊದಲ ಬಾರಿಗೆ. ಆಗ ನಾನೇನು ಮಾಡಿಬಿಟ್ಟೆ, ಈ ನಾಟಕ ಕಂಪನಿ ಕಡೆ ಹೊರಳಬಿಟ್ಟೆ. ನಾನು ಬೇರೆ ಮಾರ್ಗವಿಲ್ಲ, ನೋಡೋಣ ಏನಾಗತ್ತೆ ಅಂತ ಹೇಳಿ ನಾಟಕದ ಆಸಕ್ತಿಯನ್ನು ಬೆಳೆಸ್ಕೊಂಡೆ ಚೆನ್ನಾಗಿ. ಅದಕ್ಕೊಂದು ಕಾರಣ ಇದೆ. ಆಗ ತಾನೇ ತುಮಕೂರಿನಲ್ಲಿ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರಣ್ಣವರು, ನರಸಿಂಹರಾಜಣ್ಣವರು, ಬಾಲಣ್ಣವರು, GV ಅಯ್ಯರವರು ಎಲ್ಲರೂ ಸೇರಿಕೊಂಡು ಒಂದು ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಅಲ್ಲಿ ನಾಟಕಗಳನ್ನು ಆಡ್ತಾಯಿದ್ರು. HM ನಾಯಕ, ಸಾಹುಕಾರ, ಈ 2 ನಾಟಕಗಳನ್ನು ಭಾಳ ಸುಶ್ರಾವ್ಯ. ಬಿಡ್ರ ಕಣ್ಣಪ್ಪ, ಈ 3 ನಾಟಕಗಳು ಯಥೇಚ್ಛವಾಗಿ ನಡೀತಾ ಇತ್ತು. ಅಣ್ಣವರೇ ಬೇಡ್ರ ಕಣ್ಣಪ್ಪನ ಪಾತ್ರ ಮಾಡ್ತಾಯಿದ್ರು, ಅಣ್ಣವರೇ HM ನಾಯಕನ ಪಾತ್ರ ಮಾಡ್ತಾಯಿದ್ರು, ಅಣ್ಣವರೇ ಸಾಹುಕಾರ ನಾಟಕದಲ್ಲಿ ವಿಜಯೇಂದ್ರನ ಪಾತ್ರ ಮಾಡ್ತಾಯಿದ್ರು. ಈ ನಾಟಕಗಳನ್ನೆಲ್ಲ ನೋಡೋ ಅವಕಾಶ ನನ್ನ ಚಿಕ್ಕ ಹುಡುಗನಲ್ಲಿ ಸಿಕ್ಬಿಡ್ತು ನನಗೆ. ಒಂದು ಸಲ HM ನಾಯಕ ನಾಟಕ ತುಮಕೂರಿನಲ್ಲಿ ಏನು ಅಭೂತಪೂರ್ವ. ಆಗ ತಾನೇ ಕರುಣೆಯ ಕುಟುಂಬದ ಕಣ್ಣು ಸಿನಿಮಾ ಬಿಡುಗಡೆ ಆಗಿತ್ತು 63ನೇ ಇಸ್ವಿನಲ್ಲಿ ಅಣ್ಣವ್ರದ್ದು. ಏನು ಅಣ್ಣವರು ಅಂತ ಅಂದರೆ ಹೇಳೋಕ್ಕಾಗದು.
ಆ ಸಂದರ್ಭದಲ್ಲೇ ರಂಗಭೂಮಿನೂ ಕೂಡ ಅವರು ಮರೀಲಿಲ್ಲ. ಏಕೆಂದರೆ ಗುಬ್ಬಿ ಕಂಪನಿಗೆ ಪಾದಾರ್ಪಣೆ ಮಾಡಿ ಅಲ್ಲಿ ಎಲ್ಲರೂ ಕೂಡ ಇಡೀ ಕುಟುಂಬವೇ ಗುಬ್ಬಿ ಕಂಪನಿಯಲ್ಲಿದ್ದು, ಆನಂತರದಲ್ಲಿ ಸುಬ್ಬಯ್ಯ ನಾಯ್ಡುರವರ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಹೆಸರು ನೋಡಿ, ಹೆಸರಿನಲ್ಲೇ ಆ ಶಕ್ತಿ ಇದೆ. ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಯಾರಾದರೂ ಇಡಕ್ಕೆ ಸಾಧ್ಯನಾ? ಆಗಿನ ಕಾಲದಲ್ಲಿ ಸುಬ್ಬಯ್ಯ ನಾಯ್ಡುರವರು ಅಭಿನವ ಚಕ್ರವರ್ತಿ ಅಂತ ಅವರಿಗೆ, ಅಭಿನವ ಶಿಖಾಮಣಿ ಅಂತ ಹೆಸರು ಅವರಿಗೆ. ಅವರು ಆ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಆ ಕಂಪನಿಗೆ ಅಣ್ಣ ಅವರು ಹೋದರು. ಅಲ್ಲಿ ಆ ನಿಜವಾದಂಥ ಪಾತ್ರಗಳನ್ನು ಮಾಡಿದ್ದು ನಾಟಕದಲ್ಲಿ ಅಣ್ಣ ಅವರು ಅಲ್ಲೇನೆ. ಅಂಬರೀಷ ನಾಟಕ, ಭಕ್ತ ಅಂಬರೀಷ. ಆ ಅಂಬರೀಷದಲ್ಲಿ ಇವರು ಬಹಳ ದೊಡ್ಡ ಸುಬ್ಬಯ್ಯ ನಾಯ್ಡುರವರು ಅಣ್ಣ ಅವರು ಇಬ್ಬರು ಜೊತೆಲೇ ಪಾತ್ರ ಮಾಡ್ತಾಯಿದ್ರು. ರಮಾಕಾಂತ ಅಂತ ಆ ಕ್ಯಾರೆಕ್ಟರ್ ಹೆಸರು, ಆ ಪಾತ್ರದ ಹೆಸರು ರಮಾಕಾಂತ ಅಂತ. ಅವನು ಅವನಿಗೆ ದೇವರು ಅಂದರೆ ನಂಬಿಕೆ ಇರಲಿಲ್ಲ, ಅಂಥ ಕ್ಯಾರೆಕ್ಟರ್ ಅದು. ಆ ಪಾತ್ರನ ಸಮರ್ಥವಾಗಿ ಮಾಡೋರು, ಚೆನ್ನಾಗಿ ಹಾಡೋರು ಅಣ್ಣ ಅವರು. ನಾನು ಅವನ್ನೆಲ್ಲ ನೋಡುವಂಥ ಅವಕಾಶ ಸಿಕ್ಬಿಡ್ತು ನನಗೆ. ಎಚ್ ಎಂ ನಾಯಕ ನಾಟಕದಲ್ಲಿ ಎಚ್ ಎಂ ನಾಯಕ ನಾನು ಕಂಡ ಹಾಗೆ ಎಚ್ ಎಂ ನಾಯಕನ ಪಾತ್ರದಲ್ಲಿ ಕನ್ನಡ ರಂಗಭೂಮಿನಲ್ಲಿ ಸಿನಿಮಾದವರು ಮಾಡಿದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಉದಯ್ ಕುಮಾರ್ ಜೊತೆಲಿ, ಕಲಾಕೇಸರಿ ಉದಯ್ ಕುಮಾರ್ ಅವ್ರ ಜೊತೆಲಿ ಎಷ್ಟು ಸಲ ಪಾಠ ಮಾಡಿದನೋ ನನಗೆ ಲೆಕ್ಕವೇ ಇಲ್ಲ. ನಾನು ಬುಡಾನ್ ಶಾಸ್ತ್ರಿ ಪಾತ್ರ, ಸಂಪಿಗೆ ಶಂಕರ್ ಅಂತ ಇದ್ದರು ನಮ್ಮ ತುಮಕೂರು ಜಿಲ್ಲೆಯವರೇ. ಅವರು ಕಾಣಸಿದ್ಧಾಂತಿ ಪಾಠ ಮಾಡೋರು. ನಾನು ಬುಡಾನ್ ಶಾಸ್ತ್ರಿ ಪಾತ್ರ ಮಾಡ್ತಿದ್ದೆ. ಉದಯಣ್ಣ ಅವರು ಉದಯ್ ಕುಮಾರ್ ಅವರು ಎಚ್ ಎಂ ನಾಯಕ ಪಾತ್ರ ಮಾಡ್ತಾಯಿದ್ರು. ಏನು ಉದಯ್ ಕುಮಾರ್ ಎಚ್ ಎಂ ಲಯನ್ ಸಿಂಹ ಅವರು ಆ ಪಾತ್ರದಲ್ಲಿ. ಇನ್ನು ಅಣ್ಣ ಅವರಂತೂ ಬಿಡಿ, ಇನ್ನು ನಭತೋ ನಭವಿಷ್ಯತಿ ಅಣ್ಣ ಅವರು. ಎಚ್ ಎಂ ನಾಯಕ ಅಂದ್ರೆ ಅವ್ರ ಎಂಟ್ರಿನೇ, ಆ ಎಚ್ ಎಂ ನಾಯಕನೇ ಸಾಕ್ಷಾತ್ ಧರೆಗಿಳಿದು ಬಂದೇನೋ ಅನ್ನೋ ಹಾಗೆ. ಆ ಕಣ್ಣು, ಆ ಮೂಗು, ಆ ಮೀಸೆ, ಆ ವೈಭವ, ಆ ಡೈಲಾಗ್ ಡೆಲಿವರಿ, ಆ ಅಸ್ಖಲಿತವಾದ ಭಾಷೆ, ಆ ಸಂಪನ್ನತೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ವರ್ಷ ಬೇಕು ಅಣ್ಣ ಅವ್ರಂತಾರೆ ನಾವು ನೋಡಬೇಕಾದ್ರೆ. ಯುಗಗಳು ಕಳೆದ್ರೂ ಸಿಗೋದಿಲ್ಲ ಅಣ್ಣ ಅವರು. 1963 ಇಸ್ವಿ ಮಾರ್ಚ್ ತಿಂಗಳು ನಮ್ಮ ತುಮಕೂರು ಕ್ಯಾಂಪು. ಕಾವೇರಮ್ಮ ಅಂತ ಹೇಳಿ, ತಾಯಿ ಓಬಳೇಶ್ ಅಂತ ಹೇಳಿ ನಾಟಕ ಕಂಪನಿ ಇಟ್ಟಿದ್ರು. ಖಾದಿ ಸೀರೆ ಅಂತ ನಾಟಕ ಆಡೋರು. ಕಂಪ್ನಿ ಲಾಸ್ ಆಗಿಬಿಡ್ತು ಅಲ್ಲಿ ತುಮಕೂರಿನಲ್ಲಿ. ಆಗ ಹೋಗಿ ಅಣ್ಣ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಗ ಅಣ್ಣ ಅವರು ಬಂದು 3 ನಾಟಕಗಳನ್ನು ಮಾಡಿಕೊಟ್ರು ಅವರಿಗೆ. ಆ ಕಂಪ್ನಿ ದುಸ್ಥಿತಿಲಿದ್ದಾಗ 3 ನಾಟಕಗಳನ್ನು ಮಾಡಿ ಆ ಕಲೆಕ್ಷನ್ನ ಓಬಳೇಶ್ ಅವರಿಗೆ ಕೊಟ್ಟರು. ಕಾವೇರಮ್ಮ ಅಂತ ಅವ್ರ ಶ್ರೀಮತಿಯವರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾನು 1963, ನಾನು ಹುಟ್ಟಿದ್ದು 1946 ಹುಡುಗ ನಾನಿನ್ನು. ಸರಿ ಹೋಗಿ ಯಾವಾಗಲೂ ಅಣ್ಣವ್ರನ್ನ ಆ ನಾಟಕ ನೋಡ್ಬಿಟ್ಟು ನಾನು ಪ್ರಭಾವಿತನಾಗ್ಬಿಟ್ಟೆ. ನಾನು ಯಾಕೆ ಎಚ್ ಎಂ ನಾಯಕ ನಾಟಕ ಮಾಡಬಾರ್ದು ಅಂತ ಹೇಳಿ ನಮ್ಮೂರಿಗೆ ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು, ನನ್ನ ಸಮಕಾಲೀನ ಹುಡುಗರು ಆಗಿನ ಕಾಲದವ್ರನ್ನೆಲ್ಲ ಸೇರಿಸ್ಕೊಂಡು ನವೋದಯ ಕಲಾ ಸಂಘ ಅಂತ ಮಾಡಿ ನಮ್ಮ ಮಲ್ಲಸಂದ್ರದಲ್ಲೇ ನಾವು ಎಚ್ ಎಂ ನಾಯಕ ನಾಟಕ ಮಾಡಿದ್ವಿ. ಆ ಎಚ್ ಎಂ ನಾಯಕ ನಾಟಕ ಮಾಡೋದಕ್ಕೆ ಪ್ರಭಾವನೇ ಅಣ್ಣ ಅವರು ಎಚ್ ಎಂ ನಾಯಕ ಪಾತ್ರ. ಅದನ್ನು ನೋಡಿದ್ದು ಅಷ್ಟೇ. ನಾವು ಮಾಡಿಬಿಟ್ವಿ ಅಲ್ಲಿ ನಮ್ಮೂರಿನಲ್ಲಿ. ಆ ನಂತರದಲ್ಲಿ ನಾನು ಭಾಳ ಚೆನ್ನಾಗಿ ಆಗಿನ ಕಾಲಕ್ಕೆ ನಂದು ಸುತ್ತಮುತ್ತ 7 ಹಳ್ಳಿಗಳಲ್ಲಿ ನನ್ನ ಹೆಸರಾಗೋಯ್ತು. ಎಚ್ ಎಂ ನಾಯಕದಲ್ಲಿ ಸಿದ್ಧಾಂತ ಶಾಸ್ತ್ರಿ ಪಾಠ ಮಾಡ್ತಾನಂತೆ ಲಕ್ಷ್ಮಣ್ ಅನ್ನೋರು ಅವಾಗ ನನಗೆ. ನಾನಿದು ಲಕ್ಷ್ಮಣ್ ದಾಸ್ ಅಲ್ಲ, ಲಕ್ಷ್ಮಣ್ ಅಷ್ಟೇ, ಲಕ್ಷ್ಮಣ್ ದಾಸ್ ಅಲ್ಲ. ನಾನು ಲಕ್ಷ್ಮಣ್ ದಾಸ್ ಆಗಿದ್ದು 1969ಕ್ಕೆ ಲಕ್ಷ್ಮಣ್ ದಾಸ್ ಆಗಿದ್ದು. ಆಮೇಲೆ ಅದು ಲಕ್ಷ್ಮಣ್ ಅಂತಲೇ ಕರಿತಾಯಿದ್ರು ನನ್ನನ್ನು. ಆಮೇಲೆ ಎಲ್ಲರೂ ಸೇರಿ ನಾವು ನಾಟಕ ಮಾಡಿದ್ವಿ. ಅಲ್ಲಿ ನಾಟಕ ಮಾಡಿದಾಗ ಏನಾಯಿತು ಅಂದರೆ, ವೃತ್ತಿ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಕಂಪನಿಗಳು ಮುಚ್ಚಿ ಹೋದ ಮೇಲೆ ಕೆಲವು ಕಲಾವಿದರು ತುಮಕೂರಿನಲ್ಲೇ ಬಂದು ನೆಲೆಸ್ಬಿಟ್ರು. ಅವ್ರ ಸಂಪರ್ಕ ನನಗೆ ಸಿಕ್ಬಿಡ್ತು. ಅವ್ರು ಏನು ಮಾಡಿದ್ರು, ನನ್ನಲ್ಲಿದ್ದಂಥ ಛಾತಿ, ನನ್ನ ಒಂದು ಬೇಗ ಮಾತುಗಳನ್ನು ತಗೊಳ್ತಿದ್ದ ರೀತಿ, ಸಂಭಾಷಣೆಯನ್ನು ಕರಗತ ಮಾಡ್ಕೊಳ್ತಿದ್ದ ರೀತಿ, ಇದನ್ನೆಲ್ಲ ನೋಡ್ಬಿಟ್ಟು ಏನು ಮಾಡಿಬಿಟ್ರು, ನನ್ನ ನಾಟಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿಬಿಟ್ರು. ನಮ್ಮೂರ ಭಾಗದಲ್ಲೆಲ್ಲ ಸಾಮಾಜಿಕ ನಾಟಕಗಳಾಗ್ತಾಯಿತ್ತು ಆಗಿನ ಕಾಲದಲ್ಲಿ. ಅಂದರೆ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ಬರೀ ಪೌರಾಣಿಕ ನಾಟಕಗಳು. ಕಂಪನಿಯನ್ನು ಬಿಟ್ಟು ಯಾರು ಬಂದು